ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಈಗಾಗಲೇ ಹೇಳಿರುವ ಹಾಗೆ ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಹಣವನ್ನು ಬರ್ತಾ ಇದೆ. ಆದರೆ ಅಕ್ಕಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಆದರೆ ಅನ್ನಭಾಗ್ಯ ಯೋಜನೆಯ ನಿಮಗೆ ಪ್ರತಿ ತಿಂಗಳು ಬರುವಂತಹ ಹಣವನ್ನು, ಆದರೆ ಏಪ್ರಿಲ್ ತಿಂಗಳಿನ ಹಣವನ್ನು ನಿಮ್ಮ ಖಾತೆಗೆ ಇನ್ನೂ ಕೆಲವು ಮಹಿಳೆಯರಿಗೆ ಬಂದಿಲ್ಲ. ಆದರೆ ನೀವು ರೇಷನ್ ಅಂಗಡಿಗೆ ಹೋಗಿ ರೇಷನ್ ಅನ್ನು ತೆಗೆದುಕೊಂಡು ಬಂದಿರಾ, ಆದರೆ ನಿಮಗೆ ಅಕ್ಕಿ ಹಣ ಕೂಡ ಜಮಾವಣೆ ಆಗಿಲ್ಲ. ಯಾವಾಗ ಆಗುತ್ತದೆ ಮತ್ತು ರಿಲೀಸ್ ಯಾವಾಗ ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಕರ್ನಾಟಕದಲ್ಲಿ ಬರುವಂತಹ ಅನ್ನಭಾಗ್ಯ ಯೋಜನೆಯು ಕೂಡ ಒಂದು. ಇದರಲ್ಲಿ ಅಕ್ಕಿ ಹಣ ಕೂಡ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಕೂಡ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬರುವಂತಹ ಮಹಿಳೆಯರಿಗೆ ರೇಷನ್ ತೆಗೆದುಕೊಂಡವರಿಗೆ ಬಂದಿಲ್ಲ. ಆದರೆ ಮಾರ್ಚ್ ತಿಂಗಳಿನ ಅಕ್ಕಿ ಹಣ ಕೂಡ ಬಂದಿದೆ. ಆದರೆ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣ ಕೂಡ ಬಂದಿಲ್ಲ. ಆದರೆ ಏಪ್ರಿಲ್ ಮುಗಿಯುತ್ತಾ ಬಂತು. ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಏಪ್ರಿಲ್ ತಿಂಗಳ ಹಣವನ್ನು ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ, ಡಿಬಿಟಿ ಮುಖಾಂತರ ನೀವು ಹಣವನ್ನು ಚೆಕ್ ಮಾಡಿದಾಗ ನಿಮಗೆ ಮಾರ್ಚ್ ತಿಂಗಳಿನ ಹಣವನ್ನು ಮಾತ್ರ ಜಮಾವಣೆ ಆಗಿದೆ. ನೀವು ರೇಷನ್ ಕಾರ್ಡ್ ನ ಹಣವನ್ನು ಹೇಗೆ ಚೆಕ್ ಮಾಡುವುದು ಅಂತ ಹೇಳುವುದಾದರೆ ನೋಡಿ, ನೀವು ಕರ್ನಾಟಕ ಇನ್ ಡಿಬಿಟಿ ಚೆಕ್ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಮತ್ತು ಇಲ್ಲಾದ್ರೆ ರೇಷನ್ ಕಾರ್ಡ್ .com ಅಂತ ಸರ್ಚ್ ಮಾಡಿ ಮತ್ತು ಅಲ್ಲಿ ರೇಷನ್ ಕಾರ್ಡ್ ಹಾಕಿ ನಿಮ್ಮ ಸದಸ್ಯರನ್ನು ಆಯ್ಕೆ ಮಾಡಿ. ಅದರಲ್ಲಿ ನಿಮಗೆ ರೇಷನ್ ಕಾರ್ಡ್ ನ ಎಷ್ಟನೇ ತಿಂಗಳಿನ ಅಮೌಂಟ್ ಅನ್ನು ಬಂದಿದೆ ಅಂತ ಅಲ್ಲಿ ಡೀಟೇಲ್ ಆಗಿ ತೋರಿಸಿರುತ್ತದೆ. ಅದಕ್ಕೆ ನಿಮಗೆ ಈಗಾಗಲೇ ಮಾರ್ಚ್ ತಿಂಗಳಿನ ಹಣವನ್ನು ಮಾತ್ರ ಬಂದಿದೆ. ಈಗಾಗಲೇ ಹೇಳಿರುವ ಹಾಗೆ ಏಪ್ರಿಲ್ ತಿಂಗಳಿನ ಹಣವನ್ನು ನಿಮ್ಮ ಖಾತೆಗೆ ಇನ್ನೂ ಬಂದಿಲ್ಲ. ಈಗಾಗಲೇ ಹೇಳಿರುವ ಹಾಗೆ ನಿಮಗೆ ಮೇ ತಿಂಗಳಿನಲ್ಲಿ ಬರಬಹುದು. ಇಲ್ಲವಾದರೆ ನಿಮಗೆ ಚುನಾವಣೆ ಆದ ನಂತರ ನಿಮ್ಮ ಖಾತೆಗಳಿಗೆ ಏಪ್ರಿಲ್ ತಿಂಗಳಿನ ರೇಷನ್ ಕಾರ್ಡ್ನ ಹಣ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಮೇ ತಿಂಗಳಿನಲ್ಲಿ ಜಮಾವಣೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡಿ, ನಿಮಗೆ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯ ನಮ್ಮ ವಿಡಿಯೋವನ್ನು ವೀಕ್ಷಿಸಿ. ನೋಡಿ, ನಿಮಗೆ ವಿಷಯ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವುದರ ಬಗ್ಗೆ ಡೌಟ್ ಇರುತ್ತದೆ ಕಮೆಂಟ್ ಮಾಡಿ ಮತ್ತು ನಾವು ಅದರ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀವಿ. ಒಂದೊಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.